ನೋಡಿ ಸತ್ರದಲ್ಲಿ ನಾನು ನಮ್ಮೂರಿಗೆ ಬಂದಿತ್ತು. ಇವತ್ತು ಆನೆ ನೋಡೋದು ನಾವು ಊರಿಗೆ ಹೋಗಿದ್ದೀವಿ. ಗೈಸ್ ಫೈನಲಿ ಬಂದ್ವಿ. ಅಂತ ಹೇಳಿದ್ರೆ ಇಲ್ಲಿ ಕ್ಯಾಶ್ ಇಲ್ಲದಂಗೆ ಯಾರು ಬರಬೇಡಿ ಗೈಸ್. ಆನ್ಲೈನ್ ಪೇಮೆಂಟ್ ನಡೆಯಲ್ಲ. ಕೌಂಟ್ರಿ ಹೋಗ್ಬಿಟ್ಟು ಕ್ಯಾಶ್ ಇಲ್ಲಂದ್ರೆ ಟಿಕೆಟ್ ಕೊಡೋಲ್ಲ. ನಾವ್ ಎಷ್ಟು ಕಷ್ಟಪಟ್ಟಿದ್ದ ನಮಗೆ ಗೊತ್ತಾಗುತ್ತೋ. ಎಲ್ಲ ಅಂಕಲ್ ಅವ್ರ ಹತ್ರ ಕ್ಯಾಶ್ ಇಸ್ಕೊಂಡು 1000 ಇಸ್ಕೊಂಡು ನಾವು ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರೆನ್ಸ್ ಮಾತ್ರ ಬೈಕ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಒಳಗಿರೋ ಟಿಕೆಟ್ ಇಲ್ಲ. ಸ್ನಾನ ಮಾಡ್ಸೋದು ಆನೆಗ್ ನಾವು ಸ್ನಾನ ಮಾಡ್ಸೋದು 4 ಜನ. ಆನೆಗ್ ಸ್ನಾನ ಮಾಡ್ಸಕ್ 400 ರೂಪಾಯಿ ಕೆಲಸ ಡಿಸ್ಕೌಂಟ್ ಮಾಡ್ತಾರೆ. ನಾನೇ ಸ್ನಾನ ಮಾಡೋದು, ಆನೆಗ್ ಸ್ನಾನ ಮಾಡ್ಸಕ್ ಬಂದೀನಿ. ಈ ಆನೆ ನೋಡಕ್ ನಾವು ಬಂದಿರೋದು. ಮಾಡ್ಸಕಿರೋ ಆನೆಗಳಿಗೆ ಅಲ್ಲಿದೆ, ಹಂಗೆ ನಾವು ಸ್ನಾನ ಮಾಡ್ಬಿಡೋಣ ನೋಡಿ. ನಮ್ಗೆ ನೋಡಿದ ತಕ್ಷಣ ಖುಷಿಯಾಗಿದೆ, ಯಾಕಂದ್ರೆ ನಿನ್ನೆ ಬಂದಿತ್ತು ಅನ್ಸುತ್ತಿದ್ದು. ಏನ್ ಮಾತಾಡ್ತಾರೋ ಅದಕ್ಕೆ ನಾವೆಲ್ಲ ಪರಿಚಯ ಆಗ್ಬಿಟ್ಟಿವಿ. ಜಾಲಿ ಜಾಲಿ ಅಂಕಲ್ ನೋಡಿ ಅಂಕಲ್, ನಮ್ಮಪ್ಪ ನಂಗೆ ಬೈತಿದ್ದಾರೆ ಅಂತ ಆ ಕಡೆ ತಿರ್ಕೊಂಡ್ಬಿಟ್ಟಿದೆ. ಅದು ಇವ್ರು ಯಾರು ಸರಿ ಇಲ್ಲ, ನೀವು ಮತ್ತೆ ಚೆನ್ನಾಗಿರೋದು ಅಂತೇಳಿ ಅವ್ರ ಕಡೆ ತಿರುಗ್ತಿದ್ದೆ ಆನೆ. ಸಾಧು ಮನುಷ್ಯರು ಕೈ ಕೊಡು, ನಾನು ಯಾರ್ಕೊಡಿತ್ತು ನನಗಂತೂ. ನೋಡಿ ನೋಡಿ ಆನೆ ಸ್ನಾನ ಮಾಡಿಸ್ತವಳೆ. ಪ್ಯಾಂಟ್ ಎಲ್ಲ ಮಡ್ಚಿ ರೆಡಿ ಆಗಿನಿ. ಈಗ ಆ ಕಡೆ ಕೇಳಿದೆ ಸ್ನಾನ ಮಾಡ್ಸೋದು. ಖಂಡಿತವಾಗ್ಲೂ ಮಾಡ್ತೀನಿ ನೋಡಿ. ನಮಗೆ ಆನೆ ನೀರು ಹಾರಿಸ್ತಿದ್ದಾರೆ. ಮುಗೀತು ಗಾಸ್, ಈ ಆನೆನೂ ಸ್ನಾನ ಮಾಡಿಸ್ ಮುಗೀತು. ನಮಗೆ ಆನೆ ಸ್ನಾನ ಮಾಡ್ಸಕ್ಕಿದೆ ಇಲ್ಲ. ನಾವು ಟಿಕೆಟ್ ಮಾಡ್ಸಿದ್ವಿ ಮಗ ಮಜ್ಜಿ, ಸ್ನಾನ ಮಾಡ್ಸಕ್ಕಿಲ್ಲ ಅಂತ ನಾವು. ಆನೆನೇ ಇಲ್ಲ ಸ್ನಾನ ಮಾಡ್ತಿದ್ವಿ. ಟಿಕೆಟ್ ವಾಪಸ್ ಕೊಡೋಣ ನೋಡಿ. ಟಿಕೆಟ್ ಮಾಡಿಸ್ಕೊಂಡ್ಬಂದು ಆನೆ ಸ್ನಾನ ಇಲ್ಲ ಏನಿಲ್ಲ. ನಮಗೆ ಚುಚ್ಚು ನೀರು ಹಾಕಿದ್ರು ಅಷ್ಟೇ, ಅದ್ ಬಿಟ್ರೆ ಸ್ನಾನ ಇಲ್ಲ ಅಂತ. ಮನೆ ಹೋಗಿ ನಾವೇ ಸ್ನಾನ ಮಾಡ್ಬೇಕು, ಆನೆಗೆ ಸ್ನಾನ ಮಾಡ್ಸೋದ. ನೀನು ಮಿಕ್ಕಂಡಿರಪ್ಪ ನೀನು. ಮರಿ ಐತೆ, ಆ ಮರಿಗೂ ಗುಂಪು ಕಟ್ಕೊಂಡು ಹಂಗಿದ್ದಾರೆ. ಅಯ್ಯೋ ಅದ್ರಲ್ಲಿ ನಾಯಿ ವಿಡಿಯೋ ಬಂತ್ಕೊಣ. ನೋಡಕ್ಕಿರೋದು ಆನೆ ಇದು ಮಾತ್ರ ನೋಡ್ಕೊಂಬಿಡಿ. ಆನೆ ನೋಡಕ್ ಬಂದು ನಿನ್ನೆ ಕರ್ಕೊಂಡ್ ಬಂದಿದ್ದು ಊರಿಗೆ. ಆರಾಮ ನೋಡ್ಕೊಂಡು ಆನೆ ಹಿಂದೆ ಬಂದೆಲ್ಲ ಸುತ್ತಾಡ್ತಿದ್ವಿ ಕಾಡಲ್ಲಿ. ಇವತ್ತು ಅದಕ್ಕೆ ದುಡ್ಡು ಕೊಟ್ಟು ಬಂದು ಆನೆಗೆ ಸ್ನಾನ ಮಾಡ್ಸೋಣ ಅಂತ ಬಂದ್ವಿ. ಅದು ನಾವು ಸ್ನಾನ ಮಾಡ್ತಿದ್ವಿ ಬಂದಿದ್ದು. ನೋಡ್ತೀವಿ ಆನೆಗೂ ಸ್ನಾನ ಇಲ್ಲ, ನಮಗೂ ಸ್ನಾನ ಇಲ್ಲ. ಸುಮ್ನೆ ವೇಸ್ಟ್. ಅದು ಸಕ್ರೆಯಲ್ಲಿ ಬಂದು ಆನೆಗೆ ಸ್ನಾನ ಮಾಡ್ಸಕ್ ಬಂದ್ರೆ ಮುಂಚೆ ಬಂದ್ಬಿಡು. ಯಾಕಂದ್ರೆ ನಮ್ ತರ ಆಗೋದ್ ಬೇಡ. 400 ರೂಪಾಯಿ ಕೊಟ್ಟು ಆನೆಗೆ ಸ್ನಾನ ಮಾಡಿಸ್ತೇನೆ ಹೋಗ್ತಿರೋದು ನಾವೇ ಅನ್ಸುತ್ತೆ. ಎಲ್ಲ ಸ್ನಾನ ಮಾಡಿಸಿ ಫೋಟೋ ಗಿಟ ತೆಗ್ದ್ರು. ಒಂದು ಫೋಟೋ ನಿತ್ತ ಹೆಂಗಂದ್ರೆ ಸೈಡಿಗೆ ಹೋಗಪ್ಪ, ಸೈಡಿಗೆ ಸೈಡಿ ಹೋಗಿ ಅಂತ ಕಳ್ಸಿದ್ರು. ನಮ್ ತರ ಅಂತೂ ಯಾರು ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ, ಹಿಂಗೆ ತಲೆ ಮೇಲೆ ಸ್ವೆಟರ್ ಹಾಕೊಂಡ್ ಬರ್ಬೇಕು. ಅವ್ನು ಹೆಂಗೆ ಪುಲವರ್ ಹೆಂಗ್ ಹಾಕೊಂಡ್ಬರ್ತೀನಿ ಸ್ವೆಟರ್ ಹಂಗ ಹಾಕೊಂಡ್ ಬರ್ಬೇಕು. ಯಾರು ಈ ತರ ಮಿಸ್ಟೇಕ್ ಮಾಡಬೇಡಿ. ಒಂದು 9 ಗಂಟೆ ಒಳಗೆ ಬಂದ್ಬಿಡಿ. ಇದು ಲದ್ದಿ ಬಿದ್ದಿರೋದು, ಅದನ್ನ ಮಾತ್ರ ನೋಡ್ಬೇಕಷ್ಟೇ. ನೋಡಕ್ ಇಲ್ಲಿ ಸಕ್ಕರೆ ಬೇಲಿ ಬಂದ್ರೆ ಬೇಗ ಬರ್ಬೇಕು ಗೈಸ್. ಆನೆ ನೋಡ್ಬೇಕಂದ್ರೆ ಬೇಗ ಬರ್ಬೇಕಷ್ಟೇ. ಸರ್ ಅಂತೂ ಮಿಸ್ಟೇಕ್ ಮಾಡ್ಕೊಂಡು ಹೋಗ್ಬಿಡಿ. ಒತ್ತಿ ಹೇಳ್ತಿದ್ದೇನೆ, 400 ರೂಪಾಯಿ ಕೊಟ್ಟಿವಿ ಆನೆಗೆ ಸ್ನಾನ ಮಾಡಿಸ್ಬೇಕಂತ. ಆನೆಗೆ ಸ್ನಾನ ಮಾಡ್ಸೋದಿಲ್ಲ, ಆನೆ ಮುಟ್ಟಕ್ಕೂ ಆಗಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೋಡಿ. ಸಕ್ಕರೆ ಬೈಲ್ ಬಂದು ನಿಯರ್ ಪ್ಲೇಸ್ ಹುಡುಕ್ಬೇಕಂತ ಹೇಳಿದ್ರೆ ನಿಮಗೆ ಸಿಗೋದು ಇಲ್ಲಿ ಹತ್ರದಲ್ಲಿ ಗಾದ್ನೂರ್ ಡ್ಯಾಮು. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹೆವಿ ಅಲ್ಟಿ ಇದೆ ಪ್ಲೇಸ್, ಮಾತ್ರ ಮಸ್ತ್ ಇದೆ. ಓ ಇಲ್ಲೊಂದು ಹಾರ್ಟ್ ಶೇಪ್ ಹೋಗ್ತದೆ ಮಚ್ಚ. ಹಾರ್ಟ್ ನಾವು ಬನ್ನಿ. ಮತ್ತೆ ಲವ್ ಇಷ್ಟೂರಿಂದ ಬಂದನತ್ತ ಲವ್. A few moments later. ಏನು ಹಾರ್ಟ್ ಬ್ರೇಕಿಂಗ್ ಹೋಗ್ತೈತೆ. ಬ್ರೇಕಪ್ ಆಯ್ತು ಅಷ್ಟೇ. ಗಾಯ್ಸ್ ನೋಡಿ, ಫುಲ್ ಆಫ್ ರೋಡಿಂಗ್ ಅಂತ ಕಡೆ ಹೆವಿ ಆಫ್ ರೋಡಿಂಗ್. ಇಲ್ಲಂತೂ ಹೆವಿ ಕೆಸರಿದೆ. ಈ ಕೆಸರಲ್ಲಿ ಗಾಡಿ ಹೋಗೋದೇ ಒಂಥರ ಟಾಸ್ಕು. ಬನ್ನಿ ಗಾಯ್ಸ್, ಇವಾಗ ಊಟ ಮಾಡೋಣ. ಟೈಮ್ ಬಂದ್ಬಿಟ್ಟು 1:48, 12 ಗಂಟೆಗೆ ಇನ್ನೂ 12 ನಿಮಿಷ ಇದೆ. ಬಟ್ ಇವಾಗಲೂ ಹೊಟ್ಟೆ ಹಸ್ತಿದೆ. ಇದಕ್ಕೆ ಈ ಹೊಟ್ಟೆಗೆ ಹಸಿಯಲ್ಲ. ನೋ ಕಾಮೆಂಟ್ಸ್. ಬಟ್ ನಮಗೆ ಹಸ್ತಿದೆ. ಮಾಡ್ಕೊಂಡು ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ ತಲುಪೋಣ. ಈ ಸ್ಪೆಕ್ಟೆಲ್ಲ ತೆಗ್ಬಿಡ್ತೀನಿ. ಕತ್ಲಲ್ಲೂ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೇನೆ ಅಂತ ಹೇಳ್ಬಿಟ್ರೆ. ಗಾಯ್ಸ್ ನೋಡಿ, ಮುದ್ದೆ ರೈಸ್. ಗಾಯ್ಸ್ ನೋಡಿ, ಒಂದು ಲಾಲಿಪಾಪ್ ತಿನ್ಕೊಂಡು ಟ್ರಿಪ್ನ ಮತ್ತೆ ಕಂಟಿನ್ಯೂ ಮಾಡೋದು. ಸೊ ಯಾವ ಫ್ಲೇವರ್ ಅದು? ಇದು ಆಪಲ್. ನಿಂದು? ನಂದು ಸ್ಟ್ರಾಬೆರಿ. ಎಲ್ಲಿ ಲಾಲಿಪಾಪು? ಫೈನಲಿ ಒಂದು ಮಳೆ ಸಿಕ್ತು. ಅನ್ಬಾಕ್ಸಿಂಗ್ ಟೈಮ್. ಹೊಸ ಕೊಪ್ಪೆ ಎಲ್ಲರ ಜೊತೆ. ನಿಮ್ದು ಅದು ಗ್ರೀನ್ ಕಲರ್ ಪರಿಸರ ಪ್ರೇಮಿನ. ನಮ್ದು ಎಲ್ಲ ಡರ್ಟಿ ಫೇಲ್ ಅಂದಂಗೆ. ಲಾಲಿಪಾಪ್ ಎಲ್ಲ
ಪಪ್ಪೇನೋ ಇಲ್ಲ ಇವ್ ನೋಡಿ ಹಿಂಗಿದೆ ಎಲ್ಲ ಕಲರ್ ಹಾಕೊಂಡು ಎಲ್ಲ ಹಾಕಕ್ಕೆಲ್ಲ ಕವರ್ ಎಲ್ಲ ತಂದ್ಕೊಂಡು ಇದು ಪಪ್ಪ ಹಾಕೋಣಕ್ಕೆ ಮೊಬೈಲ್ ಸೇಫ್ಟಿಗೆ ಕವರ್ ಬಾಯಿ ತೊದ್ಲೋತೆ ಯಾಕಂದ್ರೆ ಬಾಯಲ್ಲಿ ಗಾಳಿ ಪಾಪದ ಕ್ಲಚ್ ಕೇಬಲ್ ಕಟ್ ಆಗಿದೆ ಅದು ಟಾಸ್ಕು ಏನಂದ್ರೆ ಕ್ಲಚ್ ಕೇಬಲ್ ಇಲ್ದಿತ್ತು ಗಾಡಿ ಮೂವ್ ಆಗಲ್ಲ ಇವನೇ ಹಾಕೇನೆ ಗಾಡಿಗೆ ಓನರ್ ಮೆಕ್ಯಾನಿಕ್ ಆಗೇನಿ ಅಂಕಲ್ ನನಗೆ ಕಟಿಂಗ್ ಪ್ಲೇಯರ್ ಕೊಟ್ಟರು ಅದರಿಂದ ತುಂಬಾ ಹೆಲ್ಪ್ ಆಯ್ತು ಅಂಕಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಅಣ್ಣನಿಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್. ಫೈನಲಿ ನೋಡಿ ಕ್ಲಚ್ ಸರಿ ಮಾಡಿದೀವಿ ಬಟ್ ಅದು ಯಾಕೋ ಕಂಫರ್ಟಬಲ್ ಅನ್ಸಿಲ್ಲ. ಗುಡ್ಡದ ಮೇಲೆ ಎಲ್ಲಾದ್ರೂ ಹೋಗೋ ಟೈಮಿಗೆ ಅಕಸ್ಮಾತ್ ಏನಾದ್ರು ಆಯ್ತಂದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ಅದಕ್ಕೆ ಅದನ್ನ ಸರಿ ಮಾಡಿಸ್ಕೊಂಡು ಹೋಗೋದೇ ಬೆಸ್ಟ್ ಅಂತಂದ್ರೆ ಗ್ಯಾರೇಜ್ ಹುಡುಕ್ತಿದೀವಿ. ನೋಡಿ ನಾವು ಹೋಗ್ಬೇಕಾದ್ರೆ ರೂಟ್ 8 ಕಿಲೋಮೀಟರ್ ಹಿಂದೆ ಕ್ಲಚ್ ಸರಿ ಮಾಡಿಸ್ಬೇಕಾದ್ರೆ 8 ಕಿಲೋಮೀಟರ್ ಮುಂದೆ ಬಂದು ಹೋಗ್ತಿದೀವಿ. ಇಲ್ಲೇ ಕ್ಲೈಮೇಟ್ ಹೆಂಗಿದೆ ಅಂದ್ರೆ ಅಲ್ಟಿ ಅನ್ಕೊಳ್ಳಿ. ಇವಾಗಲೇ ಈ ತರ ಫೀಲ್ ಆಗ್ತಿದೆ. ನಾವು ಹೋಗ್ಬೇಕಿರೋ ಪ್ಲೇಸು ಹೆಂಗಿದೆ ಅನ್ನೋ ಪ್ಲೇಸು. ಪ್ರಕೃತಿ ಸೌಂದರ್ಯ ಸವಿಬೇಕು ಗಾಯ್ಸ್. ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ ಫುಲ್ಲು ಮಿಸ್ಟ್ ಮುಚ್ಚೋಗಿದೆ. ಇಲ್ಲೇ ಈ ತರ ಇದೆ. ನಾಗುಂಬೆಲ್ಲ ಹೆಂಗಿರ್ಬೋದು ಸೂಪರ್ ಆಗಿದೆ. ಇದು ಲೈಟ್ ಆಗಿ ಮಳೆ ಬರ್ತಿರ್ಬೇಕು. ಫುಲ್ ನೋಡಿ ಫುಲ್ ಎಂಜಾಯ್ ಮಾಡ್ಕೊಳ್ಳಿ. ಎಂಜಾಯ್ ಮಾಡೋಕೆ ಬರ್ಬೇಕಾದ್ರೆ ಆಗ್ಬೇಕು ಬನ್ನಿ. ಒಳ್ಳೆ ಎಂಜಾಯ್ ಮಾಡ್ತೀವಿ. ನಮ್ ಬೆಂಗಳೂರು ಹುಡುಗ ಅಂತೂ ಹೆವಿ ಮಜಾ ಮಾಡ್ತಾವ್ರೆ. ಎಲ್ಲ ಜಾಲಿ ಒಂದ್ಸರಿ ಮಸಾಕ್ ಬಂದಿರ್ಬೇಕು. ಒಳ್ಳೆ ಮಜಾ ಬರ್ತದೆ. ಲೇಟ್ ಆನ್ ಮಾಡಿ ನೋಡಿ ಚಿಂದಿ ಅಲ್ಟಿ ನೋಡಿ. ನಾ ಹೇಳ್ದಂಗೆ ಮಳೆನೂ ಬರ್ತಿದೆ. ಫೈನಲಿ ಬಂದ್ವಿ ಗ್ಯಾರೇಜ್ ಹತ್ರ. ಇದೇ ಗ್ಯಾರೇಜು. ಫೈನಲಿ ಬಂದಿರೋ ಕೆಲಸ ಆಯ್ತು. ಗಾಡಿ ರಿಪೇರ್ಡ್ ಆಯ್ತು. ಇಲ್ಲಿಂದ ಹೊರಟ್ವಿ 5 ಕಿಲೋಮೀಟರ್. ಇವಾಗ ಕುಂದಾದ್ರಿ ಹೋಗ್ತೀವಿ. ಕುಂದಾದ್ರಿ ಹೋಗಿ ಅಲ್ಲಿಂದ ಹೋಗೋದು ಆಗುಂಬೆ ಹೋಗಿ ಮಜಾ ಮಾಡ್ತೀವಿ ಅಷ್ಟೇ. ಏನ್ ಮಾಡ್ತೀವೋ ಗೊತ್ತಿಲ್ಲ. ಆಗುಂಬೆ ಮಜಾ ಅಷ್ಟು ನಾವು ಬಂದಿದೀವಿ. ಮಜಾ ಮಾಡ್ತೀವಿ ಅಷ್ಟೇ. ಫುಲ್ ಆಫ್ ರೋಡಿಂಗು. ಗಾಡಿ ಹೋಗಲ್ಲ. ಬುಲೆಟ್ ನಿತ್ಕೊಂಡ್ಬಿಡ್ತು ಅರ್ಧಕ್ಕೆ. ಅದೇ ಫಸ್ಟ್ ಆಗಿ ಯಾರೆಲ್ಲ ಹೋಗ್ಬಿಡು. ರೋಡ್ ಮಾತ್ರ ಚಿಂದಿ ಇದೆ. ರೋಡಿಂಗ್ ಮಾಡಕ್ ಇದು ಪಕ್ಕಾ ರೋಡ್ ಅನ್ಕೊಳ್ಳಿ. ಹೆವಿ ಗೈಸ್ ಅಷ್ಟಿಗೆ ಪ್ಲೇಸ್ ಮಾತ್ರ ಕುಟ್ಟಾದ್ರಿ ಮಾತ್ರ ಹೆವಿ ಇದೆ. ಸ್ವಲ್ಪ ಟೈಮ್ ಆಗುತ್ತೆ ಅನ್ಸುತ್ತೆ. ನೋಡಿ ಆಗುಂಬೆ ಹೋಗೋದಾದ್ರೆ ಹೋಗೋದು ಇಲ್ಲಿಂದ 10 ಕಿಲೋಮೀಟರ್ ಆಗ್ಬೋದು. ಸೈಕ್ ಆಗಿ ಬರ್ತಿದೆ. ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ಯಾಕಂದ್ರೆ ಅಲ್ಲಿ ಬರೀ ಬಿಸಿಲಲ್ಲಿ ಇದ್ದು ಬೆಂದು ಹೋಗಿದ್ವಿ. ಇವಾಗ ಮಳೆ ಬಂದ ತಕ್ಷಣ ಕೋಲ್ಡ್ ಆಗಿ ಥಂಡಿ ಆಗಿ ಹೋಗಿವಿ. ಏನಂತ್ಯ? ಓ ಮೈ ಗಾಡ್ ತುರುಲಾ ಪ್ಲೇಸ್ ನೋಡಿ ಗೈಸ್ ಅಲ್ಟಿ. ರೋಡು ಅದೇ ತರ ಇದೆ. ಪ್ಲೇಸು ಅದೇ ತರ ಇದೆ. ಇಲ್ಲೂ ಬಿಸ್ಟ್ ಮುಚ್ಚಿದೆ. ಬೇಡ ಪತ್ತತ್ರ ಬರುವಾಗಂತೂ ಹೆವಿ ಬಿಸ್ಟ್ ಮುಚ್ಚೋಗಿದೆ ನೋಡಿ. ಒಂದ್ ಚಿಂಗಮ್ ತಿನ್ಕೊಂತ ಸ್ವೀಟ್ ಆಗಿ ಲೈಟ್ ಆಗಿ ಬೆಟ್ಟ ಹತ್ತೋಣ ಗೈಸ್. ನೋಡಿ ಫುಲ್ಲು ಮಿಸ್ಟು. ಜೈನ್ಸ್ ದೇವ್ರು ದೇವಸ್ಥಾನ ಫುಲ್ಲು ಪಾತಾಳ ಗೈಸ್. ನೋಡಿ ಅಣ್ಣ ತಮ್ಮ ಹೆಂಗೆ ಸ್ಲೋ ಮೋಷನ್ ವಿಡಿಯೋ ಮಾಡ್ಕೊಂಡಿರೋದು. ಇದೆಲ್ಲ ಬೇಕಾ ನಿಂಗೆ? ದೊಡ್ಡವ್ರು ಹೇಳ್ತಾರೆ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕಂತ. ಇದೆಲ್ಲ ಬೇಕಾ? ಆಗಲ್ಲ ಅಂದ್ರೆ ಹೋಗ್ಬಾರ್ದು. ಹಿಡ್ಕೊಂಡು ಸ್ಲೋ ಮೋಷನ್ ವಿಡಿಯೋ ಹೋಗಿ ನೀನೇ ಸ್ಲೋ ಮೋಷನ್ ಕೆಳ ಹೋಗ್ತೀಯ. ನೀ ಬಿದ್ದಂದೆ ಕ್ಲಿಂಗಿ ಇಲ್ಲಿ ಆ ಜಾಲ್ರಿ ಎಲ್ಲ ಕಿತ್ತೋಗ್ಬಿಡುತ್ತೆ. ನಾವು ಬಿದ್ರೆ ಜಾಲ್ರಿ ತಡೆಯುತ್ತೆ. ನೀ ಬಿದ್ರೆ ಜಾಲ್ರಿ ಸಮೇತ ಕಿತ್ತೋಗುತ್ತೆ. ಟೈಮ್ ಬಂದ್ಬಿಟ್ಟು ಇವಾಗ 4 ಗಂಟೆ 4 ನಿಮಿಷ. 4 ಗಂಟೆ 4 ನಿಮಿಷ. 4 ಗಂಟೆಗೆ ಈ ತರ ಆಗಿದೆ. ಇನ್ನು 8 ಗಂಟೆಗೆ ಬಂದ್ರೆ ಹಿಂದಂಗಿರುತ್ತೆ. 8 ಗಂಟೆಗೆ ಇಲ್ಲಿ ಬಿಡಲ್ಲ. ಹಾಯ್ ಹಾಯ್ ಬ್ರೋ, ಹೌ ಆರ್ ಯು? ಹೆಂಗಿದ್ಯಾ? ಒಂದಲ್ಲ ಹೆವಿ ಇದೆ. ಏನು ಸಮಾಚಾರ? ಹತ್ರ ಹೋಗೋಣ. ಹಾಯ್ ಬ್ರೋ, ಒಂದು ರೈಡ್ ಕರ್ಕೊಂಡು ಹೋಗ್ತೀರಾ? ಒಂದು ರೈಡು 10 ರೂಪಾಯಿ ಕೊಡ್ತೀನಪ್ಪ, ಜಾಸ್ತಿ ಇಲ್ಲ. ನಿಂದೆಷ್ಟು ಡಿಸ್ಕೌಂಟ್ ಆಗಿ 9.5 ರೂಪಾಯಿ ಕೊಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್. ಕರ್ಕೊಂಡೋಗಿ ರೆಡಿನಾ? ನನ್ನ ಮೇಲೆ ಸಿಟ್ಟು. ಏನು ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊತೀನಿ ಹೇಳಿ. ಸರಿ ಆಯ್ತಪ್ಪ, ಲಾಸ್ಟು ನಿಮಗೂ ಬೇಡ ನಮಗೂ ಬೇಡ 8 ರೂಪಾಯಿ ಆಗುತ್ತಾ? ಆಗಲ್ಲ? ನೀನು ಹೇಳು. ಇದು ಆಗಲ್ಲಂತೆ. ನೀನು ಆಗುತ್ತಾ ಆಗಲ್ಲ? ಹೇಳಿದ್ರೆ ಹೋಗ್ಬಿಡ್ತೀಯ. ಅದು ಮನ್ಸಲ್ಲ ಬೈ. ಏನು ನಿನ್ನ ಅಕ್ಕ ಅಂತ ಬೈಕತ್ತೈತೆ. ಸರಿ ಆಯ್ತಪ್ಪ, ಬಾಯ್. ನೀನು ಅಲ್ಲೇ ಇರು. ಅಂದ್ರೆ ನಮ್ಮ ರೇಟಿಗೆ ಅದು ಬರ್ತಿಲ್ಲ. ಬರ್ರಾ ಏಯ್ ಅವನೇ ನೋಡ್ ಬರ್ರಾ ಅಪ್ಪೇ, ಇದು ಯಾವ್ದೋ ಕನ್ನಡ ಭಾಷೆನೇ ಅರ್ಥ ಆಗಲ್ಲ. ಅದಕ್ಕೆ ನೀ ಯಾವ್ದಾದ್ರು ಮಾತಾಡಬೇಡ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಯಾವ್ದಾದ್ರು ಅಚ್ಚ ಕನ್ನಡ. ಇನ್ಸ್ಟಾ ಲೈವ್ ಹೋಗೋಣ ಅಂತ ಹೇಳ್ದ. ಅವನಿಗೆ ಇನ್ಸ್ಟಾ ಲೈವ್ ಹೋಗೋದು ಹೆಂಗಂತ ಮತ್ತೆ ಅವ್ರ ತಮ್ಮ ಹೇಳ್ಕೊಡ್ತೀನಿ. ನೋಡಿ ಫೈನಲಿ ಹೊರಟ್ವಿ ಅಲ್ಲಿಂದ. ಇವಾಗ ಬೇರೆ ಕಡೆ ಹೋಗ್ತಾ ಇದೀವಿ. ಬುಲೆಟ್ ಬರ್ತಾ ಇದೆ ನೋಡಿ ನಮ್ಮ ಕಡೆ. ಹೋಗ್ತಿರೋದು ಟಾಸ್ಕ್. ಯಾಕಂದ್ರೆ ಕ್ಲಚ್ ಹಿಡ್ದಂದ್ರೆ ಸುಯ್ಯನ್ ಗಾಡಿ ಹೋಗ್ತಿರುತ್ತೆ. ಅದೇ ತರ ನಾವು ಸುಯ್ಯನ್ ಹೋಗ್ತಿರ್ತೀವಿ.
ಏನಿಲ್ಲ, ಸುಮ್ಮನೆ ಹೋಗ್ತಿದೆ ಪಾತಾಳನೆ. ಈ ಕಡೆ ನೋಡಿ ಫುಲ್ಲು ಗುಂಡಿ, ಆ ಕಡೆ ಕೆಳಗಡೆ ಹಂಗ್ ರೂಟ್ ಬರ್ತಲ್ಲ, ಕೆಳಗಡೆ ರೂಟಿಗೆ ಹಿಂಗ್ ಹೋಗೋದು ನೋಡು. ಈ ರೋಡಿಂದ ಹಿಂಗ್ ಕೆಳಗೆ ಹೋಗೋದು, ಅದೇ ಆ ಗುಂಡಿ. ಬಿದ್ದು ಬಂದ್ರೆ ಕೆಳಗೆ ರೂಟಲ್ಲಿ ಇರ್ತದೆ, ಈಸಿ ರೂಟು. ಬಟ್ ಈಸಿ ರೂಟ್ ಅಂತ ಅಲ್ಲಿಂದ ಹೋದ್ವು ಅಂದ್ರೆ ಕತೆ ಮುಗಿತಾನೆ, ನಾವ್ ಈಸಿ ಆಗಿರ್ತೀವಿ. ಒಳ್ಳೆ ಬಿಸಿ ಬಿಸಿ ಜೋಳ. ಇದೆಲ್ಲ ಮ್ಯೂಟ್ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಮಮ್ಮ ನೋಡ್ತಾರು. ಮುಗಿತಲ್ಲ, ಎಲ್ಲ ಮುಗೀತು. ಜೋಳ ಹೆಂಗಿದೆ, ಸಗದಾಗಿದೆಯಾ? ಮೇಲೆಲ್ಲ ಸಿಕ್ಕಿದ್ರೆ ಇನ್ನು ಸಗದಾಗಿರೋದು ನೋಡು. ಒಳ್ಳೆ ಒಂದು ಜೋಳ ತಿಂತಿದ್ವಿ, ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಮಗೆ. ಓಕೆ ನೋಡಿ, ನನ್ನ ಕಾಲಲ್ಲಿ ಇಬ್ಬಳ ಹತ್ತಿರೋದು, ಕಾಲ್ ಫುಲ್ಲು. ಅಪ್ಪ ನೋಡಿ, ಆಡಲ್ಲಿ ಅಂತ ಕಮ್ಮಿ ಕಚ್ಚುತ್ತ ನಂಗೆ. ಏನಂದ್ರೆ ನಾನು ಜೋಳ ತಿನ್ಬೇಕಾದ್ರೆ ಹಲಲ್ಲಿ ಫುಲ್ ಅಂಟೋಗಿದೆ. ಈಗ ಮನೆ ಬ್ರಷ್ ಮಾಡ್ಬೇಕಂದ್ರೆ ಅರ್ಧ ಗಂಟೆ ಬ್ರಷ್ ಮಾಡ್ಬೇಕೇನೋ, ಇಲ್ಲಾಂದ್ರೆ ಆಗಲ್ಲ. ಹಲ್ಲಲ್ಲಿ ಫುಲ್ ಎಲ್ಲ ಕಡೆ ಇಂಬ್ಳ ಕಚ್ಚಿದೆ. ಎಂತ ಅಪ್ಪ, ಈ ತರ ಇಷ್ಟೋ ತನಕ ನಾನು ನೋಡಿಲ್ಲ. ಇವಾಗ ನಾನು ನೋಡಿದ್ವಿ, ಶೂ ಬಿತ್ತು ನೋಡ್ತೀನಿ. ಅಪ್ಪ ಇಷ್ಟೊಂದಾಗಿದೆಯಾ ಅಪ್ಪ, ನನಗೆ ಬ್ಲಡ್ ನೋಡಿ ನನಗೆ ಶಾಕ್ ಆಗೋಯ್ತು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ, ನಿಮಗೆಲ್ಲ ಕಚ್ಚಿಲ್ಲಲ್ಲ ಮಾರ, ನನಗೆ ಕಚ್ಚಿದಲ್ಲ ಮಾರ. ಟಾರ್ಗೆಟ್ ಮಾಡಿ ಕಚ್ಚಿದೆ. ಗಾಯ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಬೆತ್ತಲು ಮನೆ ಬೆಂಕಿ ಹಾಕ್ತಂಗಿದೆ. ಆತರ ನಮ್ಮನೆ ಒಂದ್ಸರಿ ಬೆತ್ತಲು ಮನೆ ಬೆಂಕಿ ಹಾಕಿದ್ರೆ ಹೊಗೆ ಫುಲ್ ತುಂಬುತ್ತಲ್ಲ, ಆತರ ಫುಲ್ ತುಂಬ ಹೋಗಿದೆ. ಕ್ಯಾಮ್ರಾದ ಮೇಲೆ ಒಂದು ಮಾರ ಚೆಕ್ ಪೋಸ್ಟ್ ದಾಟ್ ಬಂದ್ವಿ. ಇಲ್ಲಿಂದ ಫುಲ್ ಘಾಟಿ ಎಂತ ಇಲ್ಲು ಒಳಗ್ ಹೋದ ತಕ್ಷಣ ಅರ್ಥ ಆಯ್ತು ಅನ್ಸುತ್ತೆ. ಫುಲ್ಲು ಆಚೆ ಈಚೆ ಫುಲ್ಲು ಕವರ್ ಆಗಿದೆ ಕಾಡು. ಇವರಿಗಂತೂ ಚಳಿ ಆಗೋಗಿದೆ. ಅಣ್ಣ ನಮಸ್ತೆ ಅಣ್ಣ. ನಿನ್ ಮನ್ಸು ದೊಡ್ಡದು. ಹಾಯ್ ಬ್ರೋ. ನಂಗೆ ಹಾಯ್ ಹೇಳ್ತಾ ಇರ್ತಾರೆ. ಹುಡುಗಿನ ಗಂಡುಲಿ, ಅದು ಹೆಣ್ಣದು, ಅದು ಗಂಡು. ಆಗ ಕೆಂಪಾಗಿದೆ, ಲಿಫ್ಟಿಗೆ ಹಚ್ಕೊಂಡಿತ್ತು ಮಗಕ್ಕೆಲ್ಲ, ಅದಕ್ಕೆ ಕೆಂಪಾಗೋಗಿತ್ತು. ಇದಕ್ಕೆ ಟ್ರೈನಿಂಗ್ ಕೊಟ್ಟೋಗೋಣ. ಏನಂದ್ರೆ ವಿಷಯ ಇಷ್ಟೇನು ಕೇಳಲ್ಲ, ನಮ್ ಗಾಡಿ ಸೀಟ್ ಒಂದು ಹರಿಬಿಡಿ ಅಷ್ಟೇ. ಹೋಗ್ತಾ ಮತ್ತೆ ಚಿಕ್ಕದ ಮೇಲೆಲ್ಲ ಥಂಡಿ ಆಗೋಗುತ್ತೆ. ಅದಕ್ಕೆ ಸೈಲೆನ್ಸರ್ ಮೇಲೆ ಕಾಲಿಡಬೇಡಿ. ಸೈಲೆನ್ಸ್ ಮೇಲೆ ಕಾಲಿಟ್ರೆ ಮುಂಚೆ ನೀನು ಹಿಂಗೆ ಎದ್ದಿತ್ಕೊಡ ಅಂತ ಹೇಳ್ತಾ ಇತ್ತು. ಜರ್ಕಿ ಹಾಕೊಂಡು ಅಷ್ಟೇ, ನಮಗೆ ಜರ್ಕಿ ಇಲ್ಲ ಅಂತ ಹೇಳ್ತೈತೆ. ಪ್ಲೇಸ್ ಇದೆ, ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗೋಣ. ಯಾವ ತರ ಇದೆ ಅಂತ ತೋರಿಸ್ತೀನಿ ಗಾಯ್ಸ್, ಹೆಂಗಿದೆ ಅಂತ. ನೋಡಿ ಎಲ್ಲ ಪಾರ್ಕಿಂಗ್ ಲೈಟ್ ಆನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಗಾಡಿ ಮೇಲೆ ಸವಾರಿ ಮಾಡ್ತಿದೆ ನೋಡಿ, ತೋರಿಸ್ತೀನಿ ನಮ್ ಗಾಡಿ. ಅಣ್ಣ ನಿಮ್ದ ಗಾಡಿ? ಅಣ್ಣ ಎಷ್ಟಣ್ಣ ರೇಟು? ಒಂದು ಹಂಗನ್ ರೌಂಡ್ ಕೊಡಿ ಅಂತ. ಅಣ್ಣ ಗಂಡು ನಡುಕ್ತಾ ಇತ್ತಲ್ಲ, ಯಾಕೋ ಚಳಿ ಆಗಿತ್ತೇನೋ? ಓಯ್ ನಡುಕ್ತಾಯ್ತು ಒಂದಕ್ಕಲ್ಲ, ಕುಯ್ದು ಬಿಡ್ತೀನಿ. ಇಂಜುರಿ ಆಗಿದೆ ಪಾಪ. ಬ್ರದರ್ಸ್ ನೋಡಿ, ನಮ್ ಗಾಡಿಗೆ ಇಂಜುರಿ ಮಾಡಬೇಡಿ ಹೇಳಿದೀವಿ. ಹೇಳ್ತಿದ್ದೀನಿ, ನಮ್ದು ನಿಮ್ದು ಡೀಲ್ ಅಷ್ಟೇ. ಒಂದ್ ಡೀಲ್ ಮಾಡ್ಕೊಂತೀವಿ, ನಿಮಗೆ ಬರ್ತಾ ನಾವು ಬಾಳೆಹಣ್ಣು ತಗೊಂಡ್ಬರ್ತೀವಿ, ಗಾಡಿ ಮೇಲೆ ಹತ್ಬೇಡಿ ಆಯ್ತು. ಆಮೇಲೆ ಮಚ್ಚ ಇದು ನಾನು ನೋಡ್ದಿಗೆ, ಪ್ಲೀಸ್ ಹಂಗೆಲ್ಲ ಮಾಡಬೇಡಿ ಆಯ್ತಾ. ಕಿತ್ತೆ ಹಾಕ್ತು. ಇಲ್ಲಿ ನಿಲ್ಸೋದ್ ಬೇಡ ಮಚ್ಚ, ಅಲ್ಲೆಲ್ಲ ನಿಲ್ಸೋಣ. ಅವ್ರು ಸರಿ ಇಲ್ಲ ಹುಡುಗರು. ಇಲ್ಲಿ ಲೋಕಲ್ ಹುಡುಗರು ಸರಿ ಇಲ್ಲ, ಖರಾಬ್ ಸುಮ್ಮನೆ. ಅದೆಲ್ಲ ಕಲ್ತ್ಕೊಂಡಿದೆ, ಅದಕ್ಕೋಸ್ಕರ ಬಿಚ್ಚಿದೆ. ಅದರಿಂದ ನಾವಾಗಿರೋದು ಫಸ್ಟ್ ನಾವು ಹಂಗೆ ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ, ಫಸ್ಟ್ ಮಂಗ ಆಗಿದ್ವಿ, ಆಮೇಲೆ ಮಾನವ ಆದ್ವಿ. ಅದೇ ತರ ನೋಡು ಬಿಚ್ಚದೆ. ನೀನು ನಿನ್ ನೋಡಿದ ತಕ್ಷಣ ದೂರ ಓಡಾಡ್ತಿದೆ. ಅದು ಮುಖಕ್ಕೆ ಮೇಕಪ್ ಮಾಡ್ಕೊಂಡಿದ್ದೆ, ಪಿಂಕ್ ಕಲರು ಲಿಪ್ಸ್ಟಿಕ್ ಹಚ್ಚಿದೆ. ಅಣ್ಣ ನಂಗೊಂದು ಬಾಳೆಹಣ್ಣು ಕೊಡಿ ಅಂತ ಮೇಲೆ ಹತ್ತಿದೆ. ಹೊರಡು, ಅದು ಒಳಗ್ ನೋಡ್ತಿದ್ಯೋ, ಒಳಗ್ ನುಗ್ಬೇಡ ಹೇಳಿ. ಡೀಸೆಲ್ ಇಡ್ತಿದ್ದೆ, ಪಬ್ ಅಂದ್ಕೊಂಡಿದೆ. ಓಯ್ ಲೈಟ್ ಎಲ್ಲ ಕಾಣಿಸ್ತಿದೆ, ಪಬ್ ಅಂದ್ಕೊಂಡು ಏನ್ ಹತ್ತೈತೆ. ಇಲ್ಲೊಂದು ಫಾಲ್ಸ್ ಹೋಗ್ತಿದೆ, ಕೆಳಗಡೆ ಒಂದು ಫಾಲ್ಸ್, ಹೆವಿ ಸೌಂಡ್ ಇದೆ. ಇದನ್ನ ಮಿಸ್ಟೇಕ್ ಆಗಿ ಬಿದ್ರೆ ಪಾತಾಳನೆ. ಒಳ್ಳೆ ಫೀಲ್ ಮಾಡ್ಬೋದು ಕೆಳಗ. ಮಳೆಗಾಲದವ್ರು ಬಂದವರು ಸ್ವರ್ಗಕ್ಕೆ ಬಂದಂಗ ಅಷ್ಟೇ. ಬೇರೆ ಟೈಮ್ ಬಂದ್ರೆ ವೇಸ್ಟ್. ಪೀಸ್ ಆಗಿ ಹೋಗ್ತಿದಾರೆ, ಒಳ್ಳೆ ತಣ್ಣಗೆ ಆಗ್ತಿರುತ್ತೆ. ಎಂಜಾಯ್ ಮಾಡೋರು ಗ್ಲಾಸ್ ನ ಡೌನ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ಚಳಿ ಅಂತ ಇರ್ತಾರೆ ನೋಡಿ, ಅವ್ರನ್ನ ಗ್ಲಾಸು ಎತ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಇದು ಚಳಿ ಆಗಲ್ಲ ಅಂತ. ನೋಡಿ ಚಿಕ್ಕ ಚಿಕ್ಕ ಫಾಲ್ಸ್ಗಳು ಗೈಸ್ ನೋಡಿ, ಇದೇ ವ್ಯೂ ಪಾಯಿಂಟು. ಟೈಮ್ ಬಂದ್ಬಿಟ್ಟು ಇವಾಗ 6:04 ಆಗಿದೆ. ಬೆಳಗ್ಗೆ ಬಂದ್ರು ಇದೇ ತರ, ಮಧ್ಯಾಹ್ನ ಬಂದ್ರು ಇದೇ ತರ, ಸಂಜೆ ಬಂದ್ರು ಇದೇ ತರ, ಯಾವಾಗ ಬಂದ್ರು ಇದೇ ತರ. ಸೈಕ್ ಆಗಿದೆ.
ಗಾಯ್ಸ್ ನೋಡಿ ಇಲ್ಲಿಂದ ವ್ಯೂ ಪಾಯಿಂಟ್ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ. ಜಾಲಿ ಜಾಲಿ ಎಲ್ಲ ಜಾಲಿ. ಇಲ್ಲಿದಾಗ ಬಂದ್ರೆ ಇಲ್ಲೆಲ್ಲ ಸಿಟಿಗಳು ಕಾಣಿಸುತ್ತೆ ಇಲ್ಲಿಂದ. ಆಗುಂಬೆಗೆ ಇವಾಗ ಬನ್ನಿ, ಇವಾಗ ಎಂಜಾಯ್ ಮಾಡ್ಬೋದು. ಬಿಟ್ಟು ಬೇಸಿಗೆಗಾಲಲ್ಲಿ ಬರ್ತೀನಿ ಅಂದ್ರೆ ಈ ಫೀಲ್ ಸಿಗಲ್ಲ. ಸ್ವರ್ಗ ಅಲ್ಲ, ಸ್ವರ್ಗದಲ್ಲಿ ರಂಬೆ ಊರ್ವಶಿ ಮೇನಕೆ ಇದ್ದಂಗೆ ಇಲ್ಲಿ ನಾನು ಕ್ಲಿನ್ಸು ಪೀಟಮ್ ಮತ್ತೆ ನಮ್ಮ ಅಜಿತ್ ನಾವೇ ಇರೋದು. ನೋಡಿ ಫೈನಲಿ ನಾವು ಹೋಗೋ ಟೈಮ್ ಬಂತು. ಯಾಕಂದ್ರೆ ಇವಾಗ ನಾವು ಹೊರಟ್ರೆ ನಮಗೆ ಮನೆ ಹೋಗಕ್ ಆಗೋದು, ಇಲ್ಲಾಂದ್ರೆ ಹೆವಿ ಕತ್ಲೆ ಆಗ್ಬಿಡುತ್ತೆ. ಬೇಗ ಬೇಗ ಫಾಲೋ ಮಾಡ್ಕೊಂಡ್ಬಿಡು, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡ್ಬಿಡು. ಬಾಯ್ ಆಗುಂಬೆ. ಏನಂದ್ರೆ ಸ್ವರ್ಗ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಆಗುಂಬೆಲ್ಲಿದೆ ಅಂತ ಹೇಳ್ಬೇಕು. ಆಕಾಶ ನೋಡಿ ಇಲ್ಲೇ ಇದೆ ಪಕ್ಕದಲ್ಲಿ, ಹಿಂಗ್ ಮುಟ್ಬೋದು ಅನ್ಸುತ್ತೆ ಆಕಾಶನ. ವೆರಿ ಸ್ಮಾರ್ಟ್. ಸುದೀಪ್ 2K3 ಅಂತ. ಏನಾಗಲ್ಲ ಇರ್ಲಿ. ಓಕೆ ಗಾಯ್ಸ್ ಇವ್ರು ಕ್ರೇಜಿ ಆಗಿದ್ದಾರೆ ನೋಡಿ ಬ್ರೋ. ಅವ್ರ ಮಾತ್ರ ಹೆವಿ ನೇಚರ್ ನ ಫೀಲ್ ಮಾಡ್ಕೊಂತಿದ್ದಾರೆ. ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ? ತುಂಬಾ ಖುಷಿ ಆಗೋಯ್ತು ಇವ್ರು ನೋಡಿ ಕಿಪಿ ಕೀರ್ತಿ ಲವರ್ ಅಂತೆ. ಕಿಪಿ ಕೀರ್ತಿ ಹುಡುಗರ್ದು ಮಾತ್ರ ಹೆವಿ ಕ್ರೇಜ್ ನೋಡಿ. ಹುಡುಗರ್ ಫ್ರೆಂಡ್ಶಿಪ್ ಇಷ್ಟೇ, 5 ನಿಮಿಷ ಪರಿಚಯ ಆಗ್ತಾರೆ, ಹೆವಿ ಕ್ರೇಜ್ ಮಾಡ್ಬೋದು. ಗಾಯ್ಸ್ ನೋಡಿ ಇವ್ರು ಏನೋ ಒಂದು ಡೈಲಾಗ್ ಹೇಳ್ತಾರೆ, ಸೈಕಾಗಿ ಹೇಳ್ತಾರೆ, ನೀವು ಕೇಳಿಸ್ಕೊಳ್ಳಿ. ಹೇಳಿ ಬ್ರೋ. ಕುಂತ ಏನೇ ಮಾಡ್ತೀಯೋ ಟ್ರಿಪ್ಪಿಗೆ ಬರೋ. ಹೇಳಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ನನ್ ಕನ್ಸ್ ಕಾಣ್ತಾ ಇದೀನ ಇಲ್ಲ ದಚ್ಚು, ಇದು ನಿನ್ನ ನ್ಯಾಯನ ದಚ್ಚು. ಹಂಗಾದ್ರೆ ಎಲ್ಲ ಕಿಪಿ ಕೀರ್ತಿ ಲವರ್ಸ್. ಗೈಸ್ ಏನಂದ್ರೆ ಹುಡುಗರು ಫ್ರೆಂಡ್ಶಿಪ್ ಯಾವ ತರ ಅಂತ ಹೇಳಿದ್ರೆ ನೋಡಿ, ನಾವು ಓದಿ ಜಸ್ಟ್ ನಾನು ಒಂದು ಕ್ಲಿಕ್ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ, ಹಿಂಗೆ ಹೇಳ್ಕೊಂತ ಹೋಗ್ತಿದ್ದೆ. ಅವರು 5 ನಿಮಿಷ ಆಗಿಲ್ಲ, 2 ನಿಮಿಷ ಆಯ್ತು ಅಷ್ಟೇ, ಅಷ್ಟಾಗಿ ಪರಿಚಯ ಆಗ್ಬಿಟ್ಟು ಫುಲ್ಲು ಹೆಂಗೆ ಕ್ರೇಜ್ ಆಯ್ತಂದ್ರೆ ಮಸ್ತ್ ಆಗಿತ್ತು ಗೈಸ್. ಇಷ್ಟೇ ಗೈಸ್ ಫ್ರೆಂಡ್ಶಿಪ್ ಅಂದ್ರೆ, ಹುಡುಗರು ಫ್ರೆಂಡ್ಶಿಪ್ ಅಂದ್ರೆ ಇದೇ ತರ ಗೈಸ್. ನೋಡಿ ಚಿಂದಿಯಾಗಿ ಫುಲ್ ಎಲ್ಲ ಬೈಕ್ಸಿ ಮಾರು. ಈಗ ಮಲೆನಾಡಿ ಬಂದ್ಬಿಟ್ಟು ಯಾವ ತರ ಎಂಜಾಯ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಮಸ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಅವರು. ಫುಲ್ ಜೋಶ್ ವಿಡಿಯೋ ಅಂತ ತಕ್ಷಣ ಫುಲ್ ಜೋಶಲ್ಲಿ ಹೆಂಗ್ ಮಾತಾಡ್ತಾರೆ, ಸಕ್ಕತ್ ಕ್ರೇಜ್ ಅಂತ. ನನಗೆ ಮಾತ್ರ ಹೆವಿ ಖುಷಿ ಆಯ್ತು.